ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕಿಸ್ತಾನ ಗಡಿಭಾಗದ ಪ್ರದೇಶಗಳ ಮೇಲೆ ನಿರಂತರವಾದಂತಹ ಡ್ರೋನ್ ಮಿಸೈಲ್ ಅಟ್ಯಾಕ್ ಅನ್ನ ಮಾಡ್ತಿರುವಂತಹದ್ದು. ಈ ಒಂದು ಜಮ್ಮುವಿನ ಪ್ರದೇಶದ ರೆಹಾಡಿ ಅನ್ನುವಂಥ ಪ್ರದೇಶದ ಮೇಲೆ ಇವತ್ತು ಬೆಳಿಗ್ಗೆ ಡ್ರೋನ್ ಅಟ್ಯಾಕ್ ಆಗಿರುವಂತಹದ್ದು, ಮಿಸೈಲ್ ಅಟ್ಯಾಕ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ. ಈ ಒಂದು ಪ್ರದೇಶದಲ್ಲೇ ಕನ್ನಡಿಗರು ಕೂಡ ವಾಸವನ್ನ ಮಾಡ್ತಾರೆ. ಈ ಒಂದು ಸ್ಫೋಟ ಆಗಿರ್ತಕ್ಕಂತಹ ಜಾಗದಲ್ಲೇ ಕನ್ನಡಿಗರು ಕೂಡ ಇದ್ದಾರೆ. ಇದೇ ಏರಿಯಾದಲ್ಲಿ ಅವರು ವಾಸ ಕೂಡ ಮಾಡ್ತಾರೆ. ಅವರಿಗೆ ಯಾವ ರೀತಿಯಾದಂತಹ ಅನುಭವ ಆಯ್ತು ಅನ್ನುವಂಥದ್ದನ್ನ ನೋಡೋಣ. ಸರ್, ನೀವು ಇದೇ ಪ್ರದೇಶದಲ್ಲಿ ಇರ್ತೀರಾ? ನೀವು? ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಮಂಜುನಾಥ್ ಪಿ ರಾಜೋಳಿ ಅಂತೇಳಿ. ಮೂಲತಃ ನಾನು ಕರ್ನಾಟಕದ ದಾವಣಗೆರೆ ಡಿಸ್ಟಿಕ್ ಇರುವ ಹರಿಹರ ತಾಲೂಕಿನವನು. ನಾವು ಇಲ್ಲಿ 22ನೇ ತಾರೀಕಿಗೆ ನಾವು ಇಲ್ಲಿ ತಿರುಗಾಡ ಟೂರಿಗೆ ಬಂದಿದ್ವಿ. ಇಲ್ಲಿ ನಮ್ಮ ಹಿಂದಿನ ಒಂದು ಏರಿಯಾ, ಒಂದು ಜಾನಿಬರ್ ಅಂತ ಏರಿಯಾ ಇದೆ. ನಾವು ಆ ಏರಿಯಾದಲ್ಲಿ ನಾವು ವಾಸಿಸಿದ್ದೀವಿ. ಇಲ್ಲಿ ನನ್ನ ತವರು ಮನೆ ಇಲ್ಲಿದೆ ಅಂತೇಳಿ ನಾವು ಬಂದಿದ್ದೆ. ನಾವು ರಾತ್ರಿ ಎಲ್ಲ ನಾವು ಇವತ್ತೆರಡನೇ ಸಹ ಬ್ಲ್ಯಾಕ್ಔಟ್ ಆಗಿ ಜಮ್ಮುದಲ್ಲಿ. ನಿನ್ನೆನೂ ಕೂಡ ಓಕೆ, ರಾತ್ರಿ 8 ಗಂಟೆಗೆ ಬ್ಲ್ಯಾಕ್ಔಟ್ ಮಾಡಿದ್ರು. ಆದರೆ ಈ ಟವರ್ಸ್ ಸಿಗ್ನಲ್ ಟವರ್ಸ್ ಎಲ್ಲ ಆನ್ ಇದ್ವು. ಇವತ್ತಿಂದ ಏನು ಮಾಡಿದ್ರು, ಟವರ್ಸ್ ಎಲ್ಲ ಆಫ್ ಮಾಡಿದ್ರು. ರಾತ್ರಿ ಎಲ್ಲ ಗುಂಡಿನ ದಾಳಿಗೆಲ್ಲ ಸೌಂಡ್ ಬರ್ತಿದ್ವು. ಆದರೆ ಇವತ್ತು ಬೆಳಗ್ಗೆನೇ 5 ಗಂಟೆ 56 ನಿಮಿಷಕ್ಕೆ ಒಂದು ದೊಡ್ಡದಂತ ಒಂದು ಯೂತ್ ಸೌಂಡ್ ಮಾತ್ರ ಬಂತು. ಆ ಸೌಂಡ್ ಕೇಳಿದ್ರೆ ಏನು ಬಂದು ನಾವು ತಿಳ್ಕೊಂಡು ಹತ್ತರಲ್ಲೇ ಆಗಿರ್ಬೋದು ಅಂತ ತಿಳ್ಕೊಂಡಿದ್ವಿ. 15 ಕಿಲೋಮೀಟರ್ ದೂರದಲ್ಲಿ ಆಗ್ತದೆ ತಿಳ್ಕೊಂಡಿದ್ವಿ. ಆದರೆ ನಮ್ಮ ಜಾನಿಪುರಿಂದ 1 ಕಿಲೋಮೀಟರ್ ದೂರದಲ್ಲೇ ಈ ಥರದ್ದು ಅನಾಹುತ ಆಗಿದೆ ಅಂದ್ರೆ ನಮಗೆ ಸ್ವಲ್ಪ ಹೆದರಿಕೆ ಆಯಿತು. ಪಾಕಿಸ್ತಾನ ಏನೋ ಸಿವಿಲ್ ಬಿಟ್ಟು ನಾವು ಆರ್ಮಿಯಲ್ಲಿ ಏನೋ ಅಟ್ಯಾಕ್ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಇವರು ಮುಗ್ಧ ನಾವು ನಾಗರಿಕರಿದ್ದೀವಿಲ್ಲ, ಜಮ್ಮುದ ಜನರಿಗೆ ಅವರು ಒಂದು ಟಾರ್ಗೆಟ್ ಇಟ್ಕೊಂಡು ಜನರನ್ನ ಹೆದರಿಸುವಂಥ ಕೆಲಸ ಪಾಕಿಸ್ತಾನ ಮಾಡ್ತಿದೆ. ಇದ್ರ ಬಗ್ಗೆ ನಮಗೆ ಬಹಳ ಒಂದು ಬೇಸರ ಕೂಡ ಇದೆ. ಅಟ್ಯಾಕ್ ಮಾಡ್ತೀರಾ ಮಾಡಿ, ಆರ್ಮಿದಲ್ಲಿ ಮಾಡಿ, ಅದಕ್ಕೆ ಜವಾಬ್ ಸರಿಯಾಗಿ ಕೊಡ್ತಾರೆ. ಪಾಪ ಸಿವಿಲಿಯನ್ ಮಾಡಿದ್ದಾರೆ. ಪಾಪ ಸಿವಿಲ್ ಏನೋ ಅನಾವಶ್ಯಕ ದೇವರು ಪುಣ್ಯ ಮಾಡೋದನ್ನು ಇಲ್ಲಿ ಮನೆಯಲ್ಲಿರುವಂತಹ ವ್ಯಕ್ತಿಗಳು ನಿನ್ನೆ ಪೊಲೀಸರು ಅನೌನ್ಸ್ಮೆಂಟ್ ಮಾಡಿದ್ರು, ಆರ್ಮಿರು ಅನೌನ್ಸ್ಮೆಂಟ್ ಮಾಡಿದ್ರು, ನೀವು ಮನೆಯಲ್ಲಿ ಅಂಡರ್ಗ್ರೌಂಡಲ್ಲಿ ಇರ್ರಿ, ಹೊರಗಡೆ ಕೂಡ ಮೊಬೈಲ್ ನೀವು ಶೂಟಿಂಗ್ ಮಾಡೋಕೆ ಹೋಗಬೇಡಿ ಅಂತ ಒಂದು ರಾತ್ರಿ ಒಂದು ಸೂಚನೆ ಕೊಟ್ಟಿದ್ರು. ಆ ಉದ್ದೇಶದಿಂದ ಎಲ್ಲ ಅಂಡರ್ಗ್ರೌಂಡ್ ಬೇಸ್ಮೆಂಟಲ್ಲಿ ಎಲ್ಲರೂ ಇದ್ದರು. ಆ ಒಂದು ಸಂದೇಶ ನಮಗೆ ಕೊಟ್ಟಿದ್ದಕ್ಕೆ ನಾವೆಲ್ಲ ಅಂಡರ್ಗ್ರೌಂಡ್ ಬೇಸ್ಮೆಂಟ್ ಇದ್ವಿ. ಆ ಒಂದು ಅದೃಷ್ಟ ಯಾರಿಗೂ ಏನು ಅನಾಹುತ ಆಗಿಲ್ಲ. ನಾವು ಈ ಒಂದು ನಮ್ಮ ಈ TV9 ಮುಖಾಂತರ ತಿಳಿಸೋದೇನೆಂದರೆ, ದಯವಿಟ್ಟು ನಮ್ಮ ಇಂಡಿಯನ್ ಆರ್ಮಿಗೆ ಹೇಳಿ, ಸಿವಿಲಿಯನ್ ಅಟ್ಯಾಕ್ ಮಾಡೋದು ಬಿಟ್ಟು ಡೈರೆಕ್ಟಾಗಿ ನೀರು ಮಾತಾಡ್ಕೊಂಡು ಅಟ್ಯಾಕ್ ಮಾಡ್ತೀರಾ, ಅಟ್ಯಾಕ್ ಮಾಡಿ, ನಾವು ರೆಡಿ ಇದ್ದೀವಿ ಆರ್ಮಿ ಮೇಲೆ. ಆದರೆ ನೀವು ಸಿವಿಲಿಯನ್ ಮಾಡಿ, ನೀವು ಟಾರ್ಗೆಟ್ ಮಾಡಲಾರ್ದೆ ನೀವು ನೇರವಾಗಿ ಅಟ್ಯಾಕ್ ಮಾಡಿ, ನಾವು ಅದಕ್ಕೆ ತಯಾರಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.